Welcome to the special day, Elimination Day. ಇವತ್ತಿನ ವಿಶೇಷ ಏನಂದ್ರೆ ಒಂದು ಎಲಿಮಿನೇಷನ್ ಅಲ್ಲ, 2 ಎಲಿಮಿನೇಷನ್ ಐತಿ. ವಿಚ್ ಮೀನ್ಸ್ 14, 13, 13, 12 ಆಗತ್ತೆ. ಎಷ್ಟು ಜನ ಕಾಣಕತ್ತಾರ ನಮ್ಗೆ? 1, 2, 3, 4, 5. 1, 2, 3, 4, 5. ಆಲ್ರೆಡಿ 4 ಜನ ಎಲಿಮಿನೇಟ್ ಆಗ್ಬಿಟ್ಟಿದಾರ. ಈಗ ಉಳಿದಿರೋಂತ 4 ಜನ ನೋಡಿದ್ರೆ ನನಗೆ ದರ್ಶಿನಿ ಕಾಣಿಸ್ತಿಲ್ಲ, ನಿಖಿತಾ ಕಾಣಿಸ್ತಿಲ್ಲ, ಅನೀಶಾ ಕಾಣಿಸ್ತಿಲ್ಲ, ಚಿತ್ರಶ್ರೀ ಕಾಣಿಸ್ತಿಲ್ಲ. ಯಾಕಮ್ಮ? ಗಾಯ ಆಗಿದ್ದು ನಿನಗೆ, ಆಚೆ ಹೋಗಿದ್ದು ಅವರ? ಹೌದು ಸರ್, ರಕ್ತ ಸುದ್ರೆ ನಾವು ಹೋಗಿರೋದು, ಅಡ್ಮಿಟ್ ಆಗಿರೋದು ಅವರು. ಇವತ್ತಿನ ಕಲಿಕೆ ಪರೀಕ್ಷೆ ಪರಿಣಾಮಕ್ಕೆ ರೆಡಿ ಆಗಿದ್ದೀರಾ? ಇವತ್ತಿನ ಕಲಿಕೆ ವಿಚಾರ ಬರೋಕ್ಕೂ ಮುನ್ನ ನೀವು ಹಳ್ಳಿಲಿ ಫಸ್ಟ್ ಬಂದ್ರೆ ನಮ್ಮ ರೈತರ ಬೆಸ್ಟ್ ಫ್ರೆಂಡ್ ಯಾರು ಹೇಳಿ? ಎಮ್ಮೆ, ಎತ್ತು, ಹಸು, ಎಮ್ಮೆ. ಇದೊಂಥರ ನಮ್ಮ ಹಳ್ಳಿಗೆ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ, ತುಂಬಾ ಹಾರ್ಡ್ ವರ್ಕಿಂಗ್ ಫ್ಯಾಮಿಲಿ ಮೆಂಬರ್. ನಿಮ್ಮ ಮನೆಗಳಲ್ಲಿ ನೀವ್ ಹೆಂಗೆ ಒಂದು ನಾಯಿ ಮರಿನ, ಒಂದು ಬೆಕ್ಕು ಮರಿನ ಸಾಕುತ್ತಿರೋ, ಅದ್ರ ಜೊತೆ ಪಿಕ್ಚರ್ಸ್ ಎಲ್ಲ ಇರುತ್ತೆ, ಅದೇ ತರ ನಮ್ಮ ಹಳ್ಳಿಯಲ್ಲಿ ಅವರ ಒಂದು ಬೆಸ್ಟ್ ಫ್ರೆಂಡ್ ಯಾರಪ್ಪ ಅಂತಂದ್ರೆ ಅದೊಂದು ಎಮ್ಮೆ, ಹಸು ಅಥವಾ ಆಡು, ಇವೆಲ್ಲ ಇರುತ್ತೆ. ಸೊ ಇವತ್ತು ಅದನ್ನೇ ಬೇಸ್ ಮಾಡ್ಕೊಂಡು ನಿಮಗೆ ಒಂದು ಅದ್ಭುತವಾದ ಕಲಿಕೆ ಪರೀಕ್ಷೆ ಕೊಡಕ್ಕೆ ನಾವು ರೆಡಿ ಆಗಿದ್ವಿ. ನೀವು ಸುತ್ತಮುತ್ತಲು ಈಗ ಜಾತ್ರೆ ನಡೀತಿದೆ ಅಂತ ಹೇಳ್ತೀರಿ. ಈ ಜಾತ್ರೆ ಟೈಮಲ್ಲಿ ಫಸ್ಟ್ ಡೆಕೋರೇಷನ್ ಮಾಡೋದು ಯಾರಿಗೆ ಹೇಳಿ? ಹಸು. ಜಾತ್ರೆ ಟೈಮಲ್ಲಿ ಅಥವಾ ಒಂದು ಹಬ್ಬ ಹರಿದಿನ ಅಂತ ಬಂದಾಗ, ಸಂಕ್ರಾಂತಿ ಇರ್ಬೋದು, ಯುಗಾದಿ ಇರ್ಬೋದು, ದೀಪಾವಳಿ ಇರ್ಬೋದು, ಇಂಥ ಟೈಮಲ್ಲಿ ಎಮ್ಮೆ, ಹಸುಗಳನ್ನ ಯಾವ ತರ ರೆಡಿ ಮಾಡ್ತಾರೆ ಅಂತಂದ್ರೆ, ಒಬ್ರು ನೋಡಿ ಒಬ್ರು, ಇವ್ರಿಗಿಂತ ಚೆನ್ನಾಗಿ ಮಾಡ್ಬೇಕು, ಆ ಮನೆಗಿಂತ ಚೆನ್ನಾಗಿ, ಏನ್ರಪ್ಪ ನಮ್ಮ ಎಮ್ಮೆ ಹೆಂಗಿರ್ಬೇಕು ಅಂದ್ರೆ ಹಂಗಿರ್ಬೇಕ್ರಿ ಅಂತ ಎಲ್ಲಾ ಡೆಕೋರೇಷನ್ ಮಾಡಿ, ಅದಕ್ಕೆ ಶೃಂಗಾರ ಮಾಡಿ, ಇವೆಲ್ಲ ಮಾಡಿ ಒಂದು ಪ್ರೊಸೆಷನ್ ಕರ್ಕೊಂಡು ಹೋಗ್ತಾರೆ. ಆ ಮಜಾನೆ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಏನ್ ಮಜಾ ಇರುತ್ತಲ್ವಾ ಅಲ್ಲಿ. ಇವತ್ತು ಕೂಡ ನೀವು ಶೃಂಗಾರ ಮಾಡ್ತಾ ಇದ್ರಿ ನಮ್ಮ ಹಳ್ಳಿ ಮಂದಿಯ ಫೇವ್ರೆಟ್ ಫ್ರೆಂಡ್ ಎತ್ತು, ಎಮ್ಮೆ, ಹಸು. ಈ 3 ನೀವು ಹೋಗಿ ಆಯ್ಕೆ ಮಾಡಿ ಅದನ್ನ ನೀಟಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿ. ಇಲ್ಲಿ ನಾವು ಕೊಡ್ತಿರೋಂಥ ಸ್ಪೆಷಲ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಓನ್ ಕ್ರಿಯೇಟಿವಿಟಿನ ಬಳಸಿ ಒಂದು ಥೀಮ್ ನ ರೆಡಿ ಮಾಡ್ಕೊಳ್ಳಿ. ಅದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಥೀಮ್ ಆಗಿದ್ದಲ್ಲಿ, ಕರೆಕ್ಟಾಗಿ ಸೂಟ್ ಆಗಿದ್ರೆ ಖಂಡಿತ ವಿನ್ನರ್ ಅವರೇ ಆಗ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಇವತ್ತು ಒಂಥರ ಅಗ್ನಿ ಪರೀಕ್ಷೆನೆ ನಿಮ್ಗೆ. ಯಾಕೆ ಹೇಳಿ? ಡೆಫಿನೆಟ್ಲಿ ಇಲ್ಲಿಂದ ಮನೆಗೆ ಹೋಗಕ್ಕೆ ರೆಡಿ ಆಗಿರಿ. ಇದು ಇಂಡಿವಿಜುವಲ್, ಇದು ಯಾವ ಗ್ರೂಪ್ ಟಾಸ್ಕು ಅಲ್ಲ. ಸಮಯ ಶುರುವಾಯಿತು ಅಂದ ತಕ್ಷಣ ಫಸ್ಟ್ ಹೋಗ್ತೀರಾ, ಹಳ್ಳಿ ಮಂದಿ ಹತ್ರ ಹೋಗ್ತೀರಾ, ಅವನ್ ಕನ್ವಿನ್ಸ್ ಮಾಡ್ತೀರಾ. ಆ ಎತ್ತು, ಎಮ್ಮಿ ನೋಡಿ ಕರೆಕ್ಟಾಗಿ ಯಾವ್ದು ಫ್ರೆಂಡ್ಲಿ ಇದೆ, ಯಾವ್ದು ನಿಮ್ ಸಹಕಾರ ಮಾಡುತ್ತೆ ಅಂತ ಇದೆಲ್ಲ ಡೆಕೋರೇಟ್ ಮಾಡಿ ಒಂದು ರೆಡಿಯಾಗಿ ಕರ್ಕೊಂಡ್ ಬಂದ್ಮೇಲೆ ಸಂಜೆ ಒಂದು ಅದ್ದೂರಿ ರನ್ವೇ ಇರುತ್ತೆ. ಅರ್ಥ ಆಯ್ತಾ? ನೀವೆಲ್ಲ ಎಂತೆಂತ ಕ್ಯಾಟ್ ವಾಕ್ಗಳು ಮಾಡಿದಿರಪ್ಪ ಅಲ್ವಾ? ಇವತ್ತು ಎಮ್ಮೆ ಜೊತೆಗೆ ರ್ಯಾಂಪ್ ವಾಕ್ ಇರುತ್ತೆ. ಒಂದು ರ್ಯಾಂಪ್ ವಾಕು, ಆ ಕಾನ್ಸೆಪ್ಟು ಜೊತೆಗೆ ಅದೇ ವಾಕಲ್ಲಿ ಮನೆಗೆ ಹೋಗುವಂತ ಪ್ರಕ್ರಿಯೆ. ಎಲಿಮಿನೇಷನ್, ಗಡಿ ಪಾರ್, ವಾಪಸ್ ಮನೆ ಪಾರ್ ಆಗ್ತೀರಾ ಇವತ್ತು. ಆಲ್ ದ ಬೆಸ್ಟ್, ಗುಡ್ ಲಕ್. ನಿಮ್ಮ ವಾಕ್ನ ಇಲ್ಲಿಂದ ಶುರು ಹಚ್ಕೊಳ್ಳಿ. 1, 2, 3 ಗೋ. ಫ್ಯಾಷನ್ ವಾಕ್ ಮಾಡೋಕೆ ಪರ್ಫೆಕ್ಟ್ ಪಾರ್ಟ್ನರ್ನ ಹುಡುಕ್ತಿರೋ ಸಿಟಿ ಹುಡುಗಿರು. ಬನ್ನಿ, ಇವಾಗ ಹಳ್ಳಿಯಲ್ಲಿ ಬಿಟ್ಟಿದ್ದಾರೆ, ನಾವು ಹೋಗ್ಬಿಟ್ಟು ಚೆಕ್ ಮಾಡೋಣ. ಬೇರೆಯವ್ರು ಬರೋಕ್ಕಿಂತ ಮುಂಚೆ ನಾನು ಆಯ್ಕೆ ಮಾಡ್ಕೋತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಮನೆ ಹೋಗಿ ಇವಾಗ ನಮಗೆ ಯಾವ್ದು ಹಸು ಇಷ್ಟ ಆಗುತ್ತೆ ಹುಡುಕಿ ನಾವೇ ಸೆಲೆಕ್ಟ್ ಮಾಡ್ಕೊಬೇಕು. ನಂಗೆ ಗೊತ್ತಿಲ್ಲ ಹೆಂಗ್ ಮಾಡ್ತೀನಿ ಅಂತ, ತುಂಬಾ ಹುಷಾರಿಲ್ಲ ಬೇರೆ ಇವತ್ತು, ಬಟ್ ಲೆಟ್ಸ್ ಗೋ. ನಂಗೆ ಟಾಸ್ಕ್ ಇದೆ, ಹಸು ಕೊಡ್ತೀರಾ? ಚಲೋ ಇರ್ಬೇಕಣ್ಣ, ಹಾಯ್ಬಾರ್ದು. ನಾನು ಹೆಂಗೇನ್ ಡಿಸೈನ್ ಮಾಡ್ತೀನಿ ಮಾಡಿಸ್ಕೋಬೇಕು. ಏನು ಮಾಡಲ್ಲ ಬಾ. ಮೃದು ಸ್ವಭಾವನ ಅಥವಾ ಕೋಪ ಜಾಸ್ತಿನಾ? ಕೋಪ ಜಾಸ್ತಿ. ನಿಜ ಹೇಳ್ರಿ, ಒಡ್ಸ್ಕೊಂಡ್ ಬಂದ್ರೆ ಸ್ಟೇಜ್ ಮೇಲೆ ಮರ್ಯಾದೆ ಇರಲ್ಲ. ಎಮ್ಮೆ, ಹಸುನ ಎಲ್ಲ ರೆಡಿ ಮಾಡ್ಬೇಕು, ಡೆಕೋರೇಟ್ ಮಾಡ್ಬೇಕು ಫುಲ್. ನಿಮ್ಮ ಹತ್ರ ಏನಾದ್ರು ಇದೆಯಾ? ಕೊಡ್ತೀರಾ ಏನಾದ್ರು? ಎತ್ತು, ಎಮ್ಮೆ, ಹಸು ಯಾವ್ದಾದ್ರು ಆಯ್ತು. ಎಷ್ಟು ದೊಡ್ಡದಿದೆ ಅದ್ರ ಕೊಂಬೇರೆ. ಫ್ಯಾಷನ್ ವಾಕ್ ಮಾಡೋಕೆ ಹಳ್ಳಿ ತುಂಬಾ ಓಡಾಡಿ ಹಸುನ ಹುಡುಕ್ತಿದ್ದಾರೆ. ಒಂದಂತೂ ಓಡೇ ಹೋಯ್ತು ನಮ್ನೆ ನೋಡ್ಬಿಟ್ಟು. ಹೆಂಗ್ ಹಿಡ್ಕೊಂಡು ರೆಡಿ ಮಾಡೋದಂತ ನನ್ಗಂತೂ ಅರ್ಥ ಆಗ್ತಿಲ್ಲ. ಎಲ್ಲಿ ನಿನ್ ಗಂಡ? ನೋಡಲಿ
ಬೇಡ. ನಾನು ನಿನ್ನ ಹತ್ರ ತಾನೇ ಬಂದೆ. ನಿಂಗೆ ನೋವು ಮಾಡಿದ್ನಾ? ನೋವು ಮಾಡೋದ ಇದು ಆಕ್ಚುಲಿ ಪ್ರಾಪರ್ ಹೈಟ್ಗಿದೆ ನನಗೆ. ಇದು ನಡೆಯುತ್ತೆ ಅಲ್ವಾ? ನಿಧಾನಕ್ಕೆ ಬೇಡ ನನ್ನ ಜೊತೆ. ನೋಡು, ನಾವಿಬ್ರು ರ್ಯಾಂಪ್ ವಾಕ್ ಪ್ರಾಕ್ಟೀಸ್ ಮಾಡೋಣ. ನನ್ನ ಗೆಳತಿ ಇವಳೆ ದರ್ಶನಿಗೆ ಹೊಡೆದಿದ್ದು. ಐ ಲವ್ ಯು ಅಮ್ಮ. ಫ್ಯಾಷನ್ ವಾಕ್ಗೆ ಪಾರ್ಟ್ನರ್ ಏನೋ ಸಿಕ್ಕಿದೆ, ಆದ್ರೆ ಅದನ್ನ ಪಳಗಿಸಿ ಹಿಡ್ಕೊಂಡು ಬರೋ ಒದ್ದಾಟ ಇದೆಯಲ್ಲ, ಅಷ್ಟೊಂದು ಸುಲಭ ಇಲ್ಲ. ಬಾರಪ್ಪ, ಬಾರೋ. ಹಂಗೆ ಪೋಸ್ ಕೊಡು. ಓಡ್ತದೆ. ಓಡ್ ಓಡ್ ಓಡ್. ಸ್ಟಾಪ್ 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 ಸ್ಟಾಪ್. ಪ್ಲೀಸ್ ಬನ್ನಿ, ಹೋಗೋಣ ಬನ್ನಿ. ತಮ್ಮ ಫ್ಯಾಷನ್ ವಾಕ್ ನ ಪಾರ್ಟ್ನರ್ನ ಚೆನ್ನಾಗಿ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದಾರೆ. ಚಳಿ ಆಗ್ತಾ ಇದೆ ಪಾಪ, ಅದಕ್ಕೆ ಸಾರಿ ಸಾರಿ ಸಾರಿ. ಸೊ ಇದ್ರಲ್ಲೂ ಹುಳ ಎಲ್ಲ ಹೋಗ್ತಾ ಇದೆ ಈ ಬ್ರಷ್ ಇಂದ. ಅಯ್ಯೋ, ಮೇಲೆ ಹಚ್ತಿದೆ, ಕಕ್ಕ ಮಾಡ್ಬಿಟ್ರೆ. ಹಸುನ ಯಾವ ತರ ರೆಡಿ ಮಾಡ್ಬೇಕು ಅಂತ ಪಕ್ಕಾ ಸ್ಕೆಚ್ ಹಾಕ್ತಾವ್ರೆ. ಮುಗಿದ್ಮೇಲೆ ಕೊಡ್ಬೇಕಂತೆ, ನೋಡೋಣ. ರಾಧಾಗ್ ಇಷ್ಟ ಹಾಕೊಡ್ತೀನಿ, ರಾತ್ರಿ ಕೊಟ್ಬಿಡ್ತೀನಿ. ರಾಧಾಗ್ ಹೂವ ಸಿಕ್ತು. ಸೊ ಎಲ್ಲ ತಗೊಂಬಂದಿದ್ದೀನಿ, ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಹೋಗಿ ನಮ್ಮ ಹಸುನ ರೆಡಿ ಮಾಡ್ಸೋಣ ಬನ್ನಿ. ಶರ್ಟ್ ತಂದು ಕೊಡ್ತೀನಿ. ಇದು ಕೋಟು ಮತ್ತು ಪ್ಯಾಂಟ್ ಸೈಜ್ ತಗೊಂಡಿದ್ದೀರಿ ಅಲ್ಲ, ಅಷ್ಟು ಆಯ್ತು. ಪಾಪ ನಮ್ ಟೈಲರ್ಗೆ ಡಿಮ್ಯಾಂಡ್ ಮಾಡಿ ಹಸುಗೆ ಬಟ್ಟೆ ಹೊಲಿಸ್ತಿದ್ದಾರೆ. ಅದೇ ಶರ್ಟ್ ತರಾನೇ, ಅದೇ ಟಾಪ್ ತರ. ಫುಲ್ ಹುಡ್ಗರ್ಗೆ ಹಿಂಗೆಲ್ಲ ಬರುತ್ತಲ್ಲ, ಆ ತರದ್ದಲ್ಲ, ಹುಡ್ಗಿರ್ ತರ ಸ್ವಲ್ಪ. ತುಂಬಾ ಆಗ್ತಾ ಇಲ್ಲ ನನಗೆ. ಬಿಸಿಲಲ್ಲಂತೂ ಇನ್ನೂ ಆಗ್ತಿಲ್ಲ. ಫಸ್ಟೇ ಜ್ವರ ಎಲ್ಲ ಇದೆ, ಫುಲ್ ಸುಸ್ತಾಗುತ್ತೆ, ತಲೆ ಸುತ್ತ ಬೀಳಂಗೆ ಆಗ್ತಿದೆ. ಸೊ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಇದ್ದೀನಿ. ಇಲ್ಲ ಸರ್, ನಿನ್ನೆಯಿಂದ ಜ್ವರ ಇದೆ, ನಾನು ಹೇಳ್ತಾ ಇದ್ದೀನಿ. ಗೊತ್ತಾಯ್ತು. ಇಲ್ಲ, ನಂಗೆ ನಡೆಯಕ್ಕೂ ಆಗ್ತಿಲ್ಲ. ನನಗೆ ರ್ಯಾಂಪ್ ವಾಕ್ ಮಾಡೋಕೆ ಹಸುನ ಹುಡ್ಕೋ ಭರದಲ್ಲಿ ಸುಸ್ತಾಗಿ ಆಸ್ಪತ್ರೆ ಸೇರಿದ್ರು ನಿವೇದಿತಾ. ಅಂತೂ ಇಂತೂ ಹಸುಗಳನ್ನ ತಮ್ಮ ಜೊತೆ ಫ್ಯಾಷನ್ ವಾಕ್ ಮಾಡೋಕೆ ರೆಡಿ ಮಾಡಿದ್ರು. ಹಳ್ಳಿ